ನಮ್ಮ ಎಲ್ಲ ಚಿಂತೆ ಡಿಪ್ರೆಷನ್ನಿಂದ ತಕ್ಷಣ ಹೊರಬರೋದು ಹೇಗೆ? ಈಗಲೇ ಬರ್ಬೋದು, ಆದರೆ ಕಠಿಣ ಏನು ಅಂದರೆ ನಾವು ಹೊರಬರಲಿಕ್ಕೆ ತಯಾರಿಲ್ಲ. ನಾವು ಇದೇ ರೀತಿ ಇರಲು ರಾಜಿಯಾಗಿದ್ದೀವಿ. ನಮಗೆ ಜೀವನದಲ್ಲಿ ಬದಲಾವಣೆ ಬೇಕಾಗಿಲ್ಲ. ರಿಯಾಲಿಟಿ ನೋಡಿದ್ರೆ ನಾವು ದುಃಖದಿಂದ, ಆತಂಕದಿಂದ ಹೊರಬರಲಿಕ್ಕೆ ಬಯಸ್ತಾ ಇಲ್ಲ. ಅನ್ಕೊಳ್ತಾ ಇದ್ದೀವಿ ನಾವು ಇದಕ್ಕೋಸ್ಕರ ಧ್ಯಾನ ಮಾಡ್ತಾ ಇದ್ದೀವಿ, ಈ ವಿಡಿಯೋ ನೋಡ್ತಾ ಇದ್ದೀವಿ, ಇನ್ನು ಏನೇನೋ ಮಾಡ್ತಾ ಇದ್ದೀವಿ. ಆದರೆ ಇದು ನಿಜ ಅಲ್ಲ. ಇದು ಯಾವ ರೀತಿ ಅಂದರೆ, ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಕುಡುಕ ಅವನು ಹೇಳ್ತಾ ಇರ್ತಾನೆ, ನಾನು ಕುಡಿಯೋದನ್ನು ಬಿಡಬೇಕು, ಮರ್ಯಾದೆ ಹೋಗುತ್ತೆ, ದುಡ್ಡು ಹೋಗುತ್ತೆ, ಬೆಲೆ ಇರಲ್ಲ, ಈ ರೀತಿ ಅನ್ಕೊಳ್ತಾ ಇರ್ತಾನೆ, ಹೇಳ್ತಾನೂ ಇರ್ತಾನೆ. ಸಂಜೆ ಅಷ್ಟೊತ್ತಿಗೆ ಮತ್ತೆ ಬಾರ್ ಮುಂದೆ ಹೋಗಿ ನಿಂತಿರ್ತಾನೆ. ನಿಜವಾಗಿ ಬಿಡಬೇಕು ಅಂದರೆ ಅವನು ಹೇಳೋ ಅವಶ್ಯಕತೆ ಇರಲ್ಲ, ಅಥವಾ ಆಣೆ ಪ್ರಮಾಣ ಮಾಡೋ ಅವಶ್ಯಕತೆನೂ ಇರಲ್ಲ. ಇದೇ ರೀತಿ ನಾವು ಡಿಪ್ರೆಷನು, ಚಿಂತೆ ವಿಷಯದಲ್ಲೂ ಮಾಡ್ತಾ ಇದ್ದೀವಿ. ನನಗೆ ಚಿಂತೆ ಇದೆ, ದುಃಖ ಇದೆ, ಟೆನ್ಷನ್ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ. ನಾವು ನಮ್ಮ ಜೀವನ ಹೇಗಿದೆಯೋ ಹಾಗೆ ಇರಲು ಬಯಸ್ತಾ ಇದ್ದೀವಿ. ಅದರಿಂದ ಹೊರಬರಲಿಕ್ಕೆ ಬಯಸ್ತಾ ಇಲ್ಲ. ನಾವು ಇದರಲ್ಲೇ ಇದ್ದು, ದುಃಖದಲ್ಲೇ ಇದ್ದು ಸಂತೋಷ, ಆನಂದ ಹುಡುಕ್ತಾ ಇದ್ದೀವಿ. ಆದರೆ ಇದು ಯಾವತ್ತಾಗಲ್ಲ. ನಾವು ಈಗಿರೋದು ದುಃಖದಲ್ಲಿ, ನಮಗೆ ಸುಖ ಬೇಕು, ಆನಂದ ಬೇಕು. ಒಂದು ವೇಳೆ ನಾವು ಸುಖವಾಗಿ ಆನಂದವಾಗಿದ್ದರೆ ಈ ದುಃಖದ ಜೀವನ ಇರೋದೇ ಇಲ್ಲ. ನಮ್ಮ ಪ್ರಶ್ನೆ ಯಾವ ರೀತಿ ಇದೆ ಅಂದರೆ, ನಾವು ದುಃಖದಲ್ಲೇ ಇದ್ದು ಸುಖ, ಸಂತೋಷ, ಆನಂದ ಹೊಂದೋದು ಹೇಗೆ ಅಂತ. ಡಿಪ್ರೆಷನ್, ಚಿಂತೆ, ಇದರಿಂದ ಹೊರ ಬರಲಿಕ್ಕೆ ಧ್ಯಾನ ಮಾಡಬೇಕು, ಇದಕ್ಕೆ ಔಷಧಿ ಬೇಕು ಆ ಥರ ಏನಿಲ್ಲ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ನಮಗೆ ದುಃಖ, ಚಿಂತೆ, ಆತಂಕ ಯಾಕೆ ಆಗ್ತಾ ಇದೆ ಅಂದರೆ ನಮಗೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸರಿಯಾದ ಒಂದು ಜ್ಞಾನ ಇಲ್ಲ, ಅರಿವಿಲ್ಲ. ಅಂದರೆ ದುಃಖ ಬಂದರೆ, ಡಿಪ್ರೆಷನ್, ಆಂಗ್ಸೈಟಿ ಇದ್ದರೆ ಎಲ್ಲರಿಗೂ ಒಂದೇ ಥರದ ಪರಿಣಾಮ ಬೀರಬೇಕಾಗಿತ್ತು. 4 ಜನ ಇದ್ದಾರೆ, ಪರೀಕ್ಷೆಯಲ್ಲಿ ಫೇಲ್ ಆದರು ಅಂದರೆ ಒಬ್ಬರು ಸುಸೈಡ್ ಮಾಡ್ಕೋತಾರೆ, ಒಬ್ಬರು ಹುಚ್ಚರಾಗ್ಬಿಡ್ತಾರೆ, ಇನ್ನೊಬ್ಬರು ಚಿಂತೆ ಮಾಡ್ತಾ ಕಾಲ ಕಳೀತಾ ಇರ್ತಾರೆ, ಒಬ್ಬರು ಅವರಿಗೆ ಯಾವುದು ಪರಿಣಾಮನೇ ಆಗಲ್ಲ. ಯಾಕೆ ಹೀಗಂದರೆ ಮಾನ್ಯತೆ, ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಪರೀಕ್ಷೆಯಲ್ಲಿ ಫೇಲ್ ಆಗಿ ಡಿಪ್ರೆಷನ್ ಆದರೆ ಎಲ್ಲರಿಗೂ ಒಂದೇ ರೀತಿ ಪರಿಣಾಮ ಬೀರಬೇಕಾಗಿತ್ತು, ಆದರೆ ಬೇರೆ ಬೇರೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇದು ಮಾನ್ಯತೆ ಮೇಲೆ ನಿಂತ್ಕೊಂಡಿದೆ ಅಂತ ನಮಗೆ ಅರ್ಥ ಆಗುತ್ತೆ. ನೋಡಿ, ಇನ್ನೊಂದು ಉದಾಹರಣೆ ನೋಡಿ. 4 ಜನರಿಗೆ ತಗೊಂಡು ಶರೀರಕ್ಕೆ ಸೂಜಿ ಚುಚ್ಚಿದ್ರೆ ಪರಿಣಾಮ ಒಂದೇ ರೀತಿ ಬರುತ್ತೆ, ಇದು ಫ್ಯಾಕ್ಟು. ಆದರೆ ಮಾನಸಿಕ ದುಃಖ, ಚಿಂತೆ, ಡಿಪ್ರೆಷನ್ ಆದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರ್ತಾ ಇದೆ, ಇದು ಫ್ಯಾಕ್ಟ್ ಅಲ್ಲ, ಮಾನ್ಯತೆಯ ಆಧಾರದ ಮೇಲೆ ಬರ್ತದೆ. ಅಂದರೆ ಯಾವ ಮಾನ್ಯತೆ ಯಾವ ರೀತಿ ಇದೆಯೋ ಅವರಿಗೆ ಅಷ್ಟು ಜಾಸ್ತಿ ದುಃಖ, ಜಾಸ್ತಿ ಕಡಿಮೆ ದುಃಖ ಈ ರೀತಿ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಭೂತ ಪ್ರೇತ ಇವೆಲ್ಲ ಏನೂ ಇಲ್ಲ ನಿಜವಾಗಿಯೂ. ಆದರೆ ಅದನ್ನು ಇದೆ ಅಂತ ನಂಬಿದ್ರೆ ಪರಿಣಾಮ, ಭಯ ಇಲ್ಲ ಅಂತ ನಂಬಿದ್ರೆ ಏನು ಪರಿಣಾಮ ಬೀರಲ್ಲ. ಈ ಚಿಂತೆ, ಭಯ, ಡಿಪ್ರೆಷನ್ ಸಹ ಭೂತ ಪ್ರೇತದ ಥರನೇ. ನಂಬಿದ್ರೆ ಭಯ ಆಗುತ್ತೆ, ಇಲ್ಲಾಂದರೆ ಏನೂ ಆಗಲ್ಲ. ಚಿಂತೆ, ಭಯ, ಆತಂಕ ಇದು ಫ್ಯಾಕ್ಟ್ ಅಲ್ಲ, ವೈಜ್ಞಾನಿಕ ಅಲ್ಲ, ಇದು ನಮ್ಮ ಮಾನ್ಯತೆ. ಶರೀರಕ್ಕೆ ಗಾಯ ಆದರೆ ಎಲ್ಲರಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಸಿಗುತ್ತೆ, ಪಟ್ಟಿ ಕಟ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಅದರಿಂದ ದುಃಖ ನೋವು ಕಡಿಮೆ ಆಗುತ್ತೆ. ಈ ಮಾನಸಿಕ ಚಿಂತೆ, ದುಃಖ, ಡಿಪ್ರೆಷನ್ ಅಂತ ಏನಿದೀವಲ್ಲ, ಇವೆಲ್ಲ ಮಾನ್ಯತೆ. ಇದಕ್ಕೆ ಪರಿಹಾರ ಏನು? ಪರಿಹಾರ ಅಂದರೆ ಸರಿಯಾದ ಮಾನ್ಯತೆ ಇಟ್ಕೊಳ್ಳೋದು. ನಾವೇನು ತಪ್ಪು ಮಾನ್ಯತೆ ಇಟ್ಕೊಂಡಿದ್ದೀವಿ, ಅದನ್ನು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ರಿಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಮಾನ್ಯತೆ ಅಂದರೆ ನಾವೊಂದು ವಿಚಾರ ನಂಬಿರ್ತೀವೋ ಅದನ್ನೇ ನಿಜ ಅಂತ ನಂಬ್ಕೊಂಡಿರೋದು. ಭೂತ ಪ್ರೇತ ಇದೆ ಅಂತ ನಂಬಿದ್ರೆ ಅದೇ ರೀತಿ ಪರಿಣಾಮ ಬರ್ತದೆ. ರಾತ್ರಿ ಓಡಾಡುವ ಪ್ರಸಂಗ ಬಂದರೆ ಭಯ ಬೀಳ್ತೀವಿ, ಬೇವರ್ತೀವಿ, ಎದೆ ಬಡ್ಕೊಳ್ತದೆ, ಇದು ಮಾನ್ಯತೆ. ನಂಬಿಲ್ಲ ಅಂದರೆ ಏನೂ ಆಗಲ್ಲ. ನಮ್ಮ ಮಾನ್ಯತೆ ಏನು? ಈಗ ದುಃಖ, ನೋವು, ಡಿಪ್ರೆಷನ್ ಆಗಲಿಕ್ಕೆ ಇದೆ, ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ, ಚಿಂತೆ ಇದೆ ಅಂತ ನಾವು ನಂಬ್ಕೊಂಡಿರೋದು. ಯಾವ ರೀತಿ ಭೂತ ಪ್ರೇತ ಇದೆ ಅಂತ ನಂಬ್ಕೊಂಡಿದ್ದೀವೋ ಅದೇ ರೀತಿ ಚಿಂತೆ ಇದೆ, ಟೆನ್ಷನ್ ಇದೆ, ಈ ರೀತಿ ನಂಬ್ಕೊಂಡಿದ್ದೀವಿ. ಈ ಮಾನ್ಯತೆ ಹೇಗೆ ಬಂತು? ಅದು ಬೇರೆಯವರಿಂದ. ಪರೀಕ್ಷೆಯಲ್ಲಿ ಫೇಲ್ ಆಗಿ ನಾನು ದುಃಖದಲ್ಲಿದ್ದೀನಿ ಅಂತ ಒಬ್ರು ಹೇಳಿದ್ರು, ಅದನ್ನು ನಾವು ನಂಬ್ಕೊಂಡ್ಬಿಟ್ವಿ. ಲವ್ ಫೇಲ್ಯೂರ್ ಆಯಿತು, ದುಃಖ ಆಯಿತು, ಬೇಜಾರಲ್ಲಿದ್ದೀನಿ ಅಂತ ನಮ್ಗೆ ಹೇಳಿದ್ರು, ನಾವು ಅದನ್ನು ನಂಬಿದ್ದೀವಿ. ನಾವು ಅದನ್ನೇ ಹೇಳ್ತಾ ರಿಪೀಟ್ ಮಾಡ್ತಾ ಇರ್ತೀವಿ. ಮಾನ್ಯತೆನೇ ಮೂಲ. ಪರಿಹಾರ ಏನಂದರೆ, ಯಾವುದೋ ಸಮಸ್ಯೆ ಬಂದರೆ ಅದಕ್ಕೆ ಹೆಸರು ಕೊಡಬಾರ್ದು. ಕಷ್ಟ ಬಂತು, ದುಃಖ ಬಂತು, ಟೆನ್ಷನ್ ಆಯಿತು, ಡಿಪ್ರೆಷನ್ಗೆ ಹೋಗಿದ್ದೀನಿ, ಈ ರೀತಿ ಹೆಸರು ಕೊಡಬಾರ್ದು. ಇದು ಯಾವ ರೀತಿ ಅಂದರೆ, ನಮಗೆ ಭಯ ಆಯಿತು ಅಂದರೆ ಭೂತ ಪ್ರೇತದಿಂದ ಆಯಿತು ಅನ್ನೋ ಥರ ಹೆಸರು ಕೊಟ್ಟಂಗೆ. ನಮಗೇನಾದ್ರೂ ಆಯಿತು ಅಂದರೆ ಚಿಂತೆ ಆಯಿತು ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಗೆ ಯಾಕೆ ಗೊತ್ತಿದೆ ಅದು ಚಿಂತೆನೆ ಅಂತ? ನಮಗೇನಾದ್ರೂ ಶರೀರದಲ್ಲಿ ತೊಂದರೆ ಆಯಿತು ಅಂದರೆ ಟೆನ್ಷನಿಂದ ಬಂತು, ಚಿಂತೆಯಿಂದ ಬಂತು ಅಂದ್ಕೊಳ್ತೀವಿ. ನಮ್ಗೆ ಯಾರು ಹೇಳಿದ್ರು? ಏನು ಗೊತ್ತಾ, ಮೊದಲು ನಾವು ಹೆಸರು ಕೊಡೋದನ್ನು ಬಿಟ್ಬಿಡಬೇಕು. ಎರಡನೇದು, ಇದು ಆಗಬಾರ್ದಾಗಿತ್ತು, ನನಗೆ ಆಗ್ಬಿಡ್ತು ಅಂತ ಅಂದ್ಕೊಳ್ಳೋದು. ನಾವೇನು ಮಾಡ್ತೀವಿ ಅಂದರೆ ನ್ಯಾಯಾಧೀಶ ಆಗಿಬಿಡ್ತೀವಿ, ಜಡ್ಜ್ ಮಾಡ್ತೀವಿ. ನಮಗೆಲ್ಲ ಗೊತ್ತಿರೋ ಥರ ನಾವು ಫೋರ್ಸ್ ಕೊಡ್ತೀವಿ. ಏನು ಗೊತ್ತಾ, ಬೇರೆಯವರು ತಪ್ಪಾಗಿ ಹೇಳಿದ್ದಾರೆ, ಹಾಗೆ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನು ತಪ್ಪಾಗಿ ಹೇಳ್ತಾ ಇದ್ದೀವಿ. ಯಾವುದೂ ಸರಿಯಲ್ಲ, ಯಾವುದೂ ತಪ್ಪು ಅಲ್ಲ, ಅದು ನಮ್ಮ ತರ್ಕ. ನಾವು ಜಡ್ಜ್ ಮಾಡಿದಾಗ ಚಿಂತೆ, ದುಃಖ, ಟೆನ್ಷನ್ನು ಈ ರೀತಿ ಕ್ರಿಯೇಟ್ ಮಾಡಿಬಿಡ್ತೀವಿ. ನಾವು ಚಿಂತೆ, ದುಃಖ, ಟೆನ್ಷನು, ಕಷ್ಟ ಅಂತ ಹೇಳಿಲ್ಲ ಅಂದರೆ ಅದ್ರ ಪವರ್ ಹೆಚ್ಚಾಗಲ್ಲ. ಹಾಗಾಗಿ ಯಾವುದಕ್ಕೂ ಹೆಸರು ಕೊಡಬೇಡಿ. ಇದು ನನಗೆ ಆಗಬಾರ್ದಿತ್ತು ಈ ರೀತಿನೂ ಅನ್ಕೋಬೇಡಿ. ನಮ್ಮ ಎಲ್ಲ ಮಾನಸಿಕ ಕಾಯಿಲೆ ಕಾಲ್ಪನಿಕ. ಚಿಂತೆ ಮಾಡಿ ಹೀಗಾಗ್ಬೋದು, ಹಾಗಾಗ್ಬೋದು ಅಂತ ಭಯ ಬೀಳ್ತಾ ಇದ್ದೀವಿ. ರಿಯಾಲಿಟಿ ಫೇಸ್ ಮಾಡಿದಾಗ ನಾವು ಯೋಚನೆ ಮಾಡಿದಷ್ಟು ಭಯ ಆ ಸಿಚುವೇಷನಲ್ಲಿ, ರಿಯಾಲಿಟಿಯಲ್ಲಿ ಇರಲ್ಲ. ನಾವು ಸಣ್ಣ ಪ್ರಾಬ್ಲಮ್ನ ಅದನ್ನು ಹೇಳ್ತಾ, ವರ್ಣನೆ ಮಾಡ್ತಾ, ವಿಜೃಂಭಿಸ್ತಾ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಆ ಸಮಸ್ಯೆಯಲ್ಲಿ ಅಷ್ಟು ಚಿಂತೆ ಪಡೋಷ್ಟು
ವಿಷಯ ಇರಲ್ಲ.